ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸತ್ಯ ಮತ್ತು ಅಹಿಂಸಾ ತತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿ ಹಾಗೂ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಇಬ್ಬರ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರಿಬ್ಬರ ಆತ್ಮಕ್ಕೂ ಕೂಡ ಶುಭವಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಥಮದಲ್ಲಿ ಶುಭವನ್ನು ಆಶಿಸ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ಶಕ್ತಿಯಾಗಿರುವಂಥದ್ದು ಜನಜಾಗೃತಿ ವೇದಿಕೆ. ಈ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮ ಧಾರವಾಡದವರೇ ಅಂತಂದಾಗ ಅದು ನಮ್ಗೆ ಇನ್ನಷ್ಟು ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂತಹ ರಾಜಣ್ಣ ಕುರವಿ ಸರ್ ಅವರನ್ನು ನಾನು ಸಂಸ್ಥೆಯ ಪರವಾಗಿ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಸಂತೋಷ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಯೋಜನೆಯ ನಿರ್ದೇಶಕರಾದಂತಹ ನಮ್ಮ ಪ್ರದೀಪ್ ಶೆಟ್ಟಿ ಹಾಗೂ ನಮ್ಮ ದಿನೇಶ್ ಇದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಗೌರವ. ಗಾಂಧಿ ಜಯಂತಿ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪ್ರಥಮವಾಗಿ ಪೂಜ್ಯ ವೀರೇಂದ್ರ ಹೆಗಡೆ ಅವರನ್ನ, ಹೇಮಾವತಿ ತಾಯಿಯವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಈಗಾಗಲೇ ಪ್ರದೀಪ್ ಶೆಟ್ಟಿ ಅವರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತನಾಡಬೇಕಂತ ನಾನು ಬಯಸಿದ್ದೆ. ಮಹಾತ್ಮ ಗಾಂಧೀಜಿಯವರು ಚಿಕ್ಕವರಿದ್ದಾಗ ಅಂತ ಏನು ಬಹಳ ವಿದ್ಯಾವಂತರಾಗಿ ಇರಲಿಲ್ಲ ಅವರು. ಆದರೆ ತಮ್ಮ ಶಿಕ್ಷಣ ಪ್ರಾಥಮಿಕ ಹಂತ ಮತ್ತು SSLC ಗ್ರ್ಯಾಜುಯೇಷನ್ ಎಲ್ಲ ಮಾಡಿದ ನಂತರ ಅವರಿಗೆ ವಿದೇಶಕ್ಕೆ ಹೋಗಿ ಲಾ ಮಾಡುವಂಥ ಬ್ಯಾರಿಸ್ಟರ್ ಹುದ್ದೆಯನ್ನು ಓದುವಂಥ ಅವಕಾಶ ಅವ್ರ ಜೀವನದಲ್ಲಿ ಒದಗಿ ಬಂತು. ಅವರು ಅಲ್ಲಿ ಲಾ ಅನ್ನು ಮುಗಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೌತ್ ಆಫ್ರಿಕಾದಲ್ಲಿ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಅದು VIP ಕ್ಲಾಸಲ್ಲಿ ಅವ್ರು ಹತ್ಕೊಂಡು ಕೂತಿದ್ರು. ಆವಾಗ ಟಿಕೆಟ್ ಕಲೆಕ್ಟರ್ ಬಂದು, ನೀವು ಇಂಡಿಯನ್ಸ್ ಇಲ್ಲಿ ಕುಂದಿರಬಾರ್ದು, ನಿಮ್ಮದು ಬೋಗಿ ಬೇರೆ ಇದೆ, ನೀವು ಅಲ್ಲಿ ಹೋಗಿ ಅಂತ ಹೇಳಿ ಅವ್ರಿಗೆ ಹೇಳಿದರು. ಗಾಂಧೀಜಿ ಇಲ್ಲ, ನಾನು ಟಿಕೆಟ್ ತೊಗೊಂಡಿದ್ದೇನೆ, ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಗಾಂಧೀಜಿ. ಮುಂದೆ ಸ್ಟೇಷನ್ ಬಂದಾಗ ಗಾಂಧೀಜಿಯವ್ರನ್ನ ಫೋರ್ಸಿಬಲ್ ಆಗಿ ಟ್ರೈನಿಂದ ಹೊರಗಡೆ ದೂಡ್ತಾರೆ, ನೀವು ಹೊರಗಡೆ ಹೋಗಿ ಅಂತ. ಅವಾಗ ಗಾಂಧೀಜಿ ನೆಲದ ಮೇಲೆ ಬಿದ್ದಾಗ ಅವರು ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಈ ಮಾಲಾರ್ಪಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನದಂತ ಉಪಮಹಾಪೌರರಂತ ದುರ್ಗಮ್ಮ ಬಿಜವಾಡ ಅವರೇ, ಪಾಲಿಕೆಯ ಆಯುಕ್ತರಾದ ಈಶ್ವರ ಉಳ್ಳಾಗಡ್ಡಿ ಅವರೇ, ಪಾಲಿಕೆ ಹಿರಿಯ ಸದಸ್ಯರಾದ ರಾಜಣ್ಣ ಕುರ್ವಿ ಅವರೇ, ಈ ಭಾಗದ ಈ ವಾರ್ಡಿನ ಸದಸ್ಯನಿ ಆದಂಥ ರೂಪಾ ಶೆಟ್ಟಿ ಅವರೇ, ಎಲ್ಲ ನನ್ನ ಪಾಲಿಕೆಯ ಅಧಿಕಾರಿಗಳೇ, ಇಲ್ಲಿ ಸೇರಿದಂಥ ಇವತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ನಾವೆಲ್ಲ ಮಹಾತ್ಮ ಗಾಂಧೀಜಿಯವರ ಇವತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆ ಒಂದು ದೊಡ್ಡ ಹೆಮ್ಮೆ. ಇದೀಗ ನಾವು ಪಾಲಿಕೆ ವತಿಯಿಂದ ಮಾಲಾರ್ಪಣೆ ಮಾಡಿ ಅವರಿಗೆ ಗೌರವವನ್ನು ಅರ್ಪಿಸಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ತಮಗೆಲ್ಲ ತಿಳಿದಿರುವ ಹಾಗೆ, ತಾವೆಲ್ಲ ಅಭ್ಯಸಿಸಿದ ಹಾಗೆ ಅಕ್ಟೋಬರ್ 2ರಂದು 1869ರಲ್ಲಿ ಗುಜರಾತಿನ ಪೋರ್ಬಂದರದಲ್ಲಿ ಜನಿಸಿದರು. ಮುಂದೆ ಅವರು